ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಟನ್ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ಬೇಗನೆ ಮಾಡ್ಕೋಬೋದು. ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಇವತ್ತು ನಾನು ಪಾತ್ರೆಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಇವಾಗ 1 ಟೇಬಲ್ ಸ್ಪೂನ್ ತುಪ್ಪನೂ ಕೂಡ ಹಾಕ್ತಾಯಿದ್ದೀನಿ. ತುಪ್ಪ ಬಿಸಿಯಾದ ನಂತರ ಇದಕ್ಕೆ 2 ಪಲಾವ್ ಎಲೆ, 2 ಪಲಾವ್ ಎಲೆ ಮತ್ತು 2 ಮರಾಠಿ ಮೊಗ್ಗು, ಒಂದು 3ರಿಂದ 4 ಚಕ್ಕೆ, 1 ಸ್ಟಾರ್ ಹೂವು, ಒಂದು 4ರಿಂದ 5 ಲವಂಗ. ಇವಾಗ ಇಷ್ಟನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಆದಮೇಲೆ ಸ್ವಲ್ಪ ಬಾಡಿಸಿ ಇದಕ್ಕೆ ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಈರುಳ್ಳಿ, ಅಲ್ಲಿ ತನಕ ಫ್ರೈ ಮಾಡಿ ಇದಕ್ಕೆ 1.5 ಟೇಬಲ್ ಸ್ಪೂನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ನಾನು ಮನೇಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ನಾನು ಯಾವಾಗಲೂ ಅಷ್ಟೇ ಮನೇಲೇ ಇದನ್ನು ರೆಡಿ ಮಾಡ್ಕೋತೀನಿ. ನಾನು ಆಲ್ಮೋಸ್ಟ್ ಇವಾಗ ಕೆಲವೊಂದು ಅಡುಗೆ ಪದಾರ್ಥಗಳನ್ನು ಮನೇಲೇ ರೆಡಿ ಮಾಡ್ಕೊತೀನಿ. ಹಾಗಾಗಿ ಇವಾಗ ಪಲಾವ್ಗೂ ಕೂಡ ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಸ್ವಲ್ಪ ಬಾಡಿಸಿ ಇದಕ್ಕೆ ಇವಾಗ 1.5 ಟೊಮೊಟೊನ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಯಾವುದೇ ಮಸಾಲನ್ನು ಕೂಡ ರುಬ್ಬೋದಿಲ್ಲ, ಎಲ್ಲ ಕಟ್ ಮಾಡಿನೇ ಹಾಕ್ತಾ ಇರೋದು. ಟೊಮೊಟೊ ಹಾಕಿದ್ಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇಷ್ಟನ್ನು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ 1/4 ಟೇಬಲ್ ಸ್ಪೂನ್ ಅರಿಶಿನ ಕೂಡ ಇದಕ್ಕೆ ಹಾಕೋಣ. ಏನಿಲ್ಲ, ಇದಕ್ಕೆ ಸ್ವಲ್ಪ ಎಲ್ಲ ಬಾಡಿಸ್ತಾ ಹೋಗಬೇಕು ಅಷ್ಟೇ, ಬೇಗನೆ ಹೋಗುತ್ತೆ. ಯಾವುದೇ ರೀತಿ ಮಸಾಲೆನೂ ಕೂಡ ರುಬ್ಬೋ ಇಲ್ಲ ಮತ್ತು ಬೇರೆ ಮಸಾಲೆ ಪದಾರ್ಥನ ಯೂಸ್ ಮಾಡೋಂಗಿಲ್ಲ, ಬೇಗನೆ ಮಾಡ್ಕೋಬೋದು. ಇವಾಗ ಅರಿಶಿನ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ, ಉಪ್ಪು ಹಾಕೋದ್ರಿಂದ ಟೊಮೊಟೊ ಮತ್ತು ಈರುಳ್ಳಿ ಬೇಗನೆ ಸಾಫ್ಟ್ ಆಗುತ್ತೆ. ಹಾಗಾಗಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕೋತಾ ಇದ್ದೀನಿ. ಇವಾಗ ಒಂದು ಸಲ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ಸಾಫ್ಟ್ ಆಗುತ್ತೆ ಅಂತ ಟೊಮೊಟೊ ಮಾತ್ರ. ನಾನು ಆವಾಗಲೇ ಮಟನ್ನ ಕುಕ್ಕರಲ್ಲಿ ಒಂದು 3ರಿಂದ 4 ವಿಸಲ್ ಬರ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಚಿಕನ್ ಆದರೆ ಡೈರೆಕ್ಟಾಗಿ ಹಾಕೋಬೋದು. ಮಟನ್ ಮಾತ್ರ ನಾವು ಒಂದು 3ರಿಂದ 4 ವಿಸಲ್ ಬರ್ಸ್ಕೊಳ್ಳೇಬೇಕು. ಆವಾಗಲೇ ನೀಟಾಗಿ ಅದು ಬೇಯೋದು, ಇಲ್ಲಾಂದರೆ ಅದು ಬೇಯಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ ಮಟನ್ ಅಂತೂ. ಇವಾಗ ಇದಕ್ಕೆ ಮಟನ್ನ ಸೇರಿಸೋಣ. ಇವಾಗಲೇ ಮಟನ್ ಹಾಕೋದ್ರಿಂದ ಮಸಾಲೆಲ್ಲ ನೀಟಾಗಿ ಹಿಡಿಯುತ್ತೆ. ಹಾಗಾಗಿ ನಾನು ಇವಾಗಲೇ ಮಟನ್ನ ಹಾಕೋತಾ ಇದ್ದೀನಿ, ಸ್ಪೈಸಸ್ ಹಾಕೋಕ್ಕಿಂತ ಮುಂಚೆನೇ. ನೋಡಿ, ನಾನು ಮಟನ್ನ ಕುಕ್ ಮಾಡ್ಕೊಂಡಿನ ಅದನ್ನು ನೀರನ್ನು ಸ್ವಲ್ಪ ತಗೊಂಡು ನಾನು 1 ಲೋಟದಷ್ಟು ಅಷ್ಟೇ ನೀರು ತಗೊಂಡು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಒಂದು ಸಲ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಇವಾಗ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡೋಣ. ಫ್ರೆಂಡ್ಸ್, ಈ ಥರ ಮಾಡೋದ್ರಿಂದ ಮಟನ್ ಅಂತೂ ತುಂಬಾ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ. ಹಾಗಾಗಿ ಒಳಗಡೆ ಎಲ್ಲ ನೀಟಾಗಿ ಸ್ವಲ್ಪನೂ ಕೂಡ ಸಪ್ಪೆ ಸಪ್ಪೆ ರೀತಿ ಇರಲ್ಲ, ತುಂಬಾ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಇವಾಗ 1.5 ಟೇಬಲ್ ಸ್ಪೂನು ನಾನು ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಪಲಾವ್ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನು ಧನಿಯಾ, ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ. ನೋಡಿ ಹೇಗೆ ಕುಕ್ ಆಗ್ತಾಯಿದೆ ಅಂತ ಮಟನ್ನು. ಇವಾಗ ಎಲ್ಲ ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡೋಣ. ಸ್ಪೈಸಸ್ ಎಲ್ಲ ನೀಟಾಗಿ ಮಟನ್ಗೆ ಹೊಂದ್ಕೊಳ್ಳೋಗೆ. ಫ್ರೆಂಡ್ಸ್, ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಕೋಬೋದು. ಯಾವುದೇ ರೀತಿ ನಾನು ಮಸಾಲೆನೂ ಕೂಡ ರುಬ್ಕೊಂಡಿಲ್ಲ. ನೋಡಿ, ಎಲ್ಲ ಕಟ್ ಮಾಡಿ ಹಾಕಿರೋದು ತುಂಬಾ ಚೆನ್ನಾಗಿ ಬರುತ್ತೆ. ಕಲರು ಅಷ್ಟೇ ಸಖತ್ತಾಗಿ ಬರುತ್ತೆ. ನೋಡಿ, ಎಷ್ಟು ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾಯಿದೆ ಫ್ರೆಂಡ್ಸ್ ಮಾತ್ರ.
ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಆವಾಗಲೇ ಸ್ವಲ್ಪ ಹಾಕಿದ್ದೋ, ಇವಾಗಲೂ ಸ್ವಲ್ಪ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಇವಾಗ 1-2 ಟೇಬಲ್ ಸ್ಪೂನು ನಾನು ಮೊಸರನ್ನ ಸೇರಿಸೋಣ. ನೋಡಿ ನೀರಿನಲ್ಲಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ. ಇವಾಗ ಮೊಸರು ಹಾಕಿದ್ಮೇಲೆ ಅಷ್ಟೇ ಒಂದು ಸಲ ಮಿಕ್ಸ್ ಮಾಡಿ ಇವಾಗ ಬೇಗನೆ ನಾವು ರೈಸ್ನ ಇದಕ್ಕೆ ಹಾಕಬೇಕು. ಇವಾಗ ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರೋವಂಥ ರೈಸ್ನು ಕೂಡ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಅಳತೆಗೆ ಎಷ್ಟು ಬೇಕು ಅಷ್ಟು ನೀರನ್ನು ಕೂಡ ಇದಕ್ಕೆ ಸೇರಿಸೋಣ. ಇವಾಗ ನಮಗೆ ಸ್ವಲ್ಪ ಸಾಫ್ಟಾಗಿ ಮುದ್ದೆ ಥರ ಇರಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೋದು. ನಮಗೆ ಸ್ವಲ್ಪ ಉದುದ್ರಾಗಿರಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾತ್ರ ನಮ್ಗೆ ಯಾವಾಗಲೂ ಅಷ್ಟೇ ಸ್ವಲ್ಪ ಕಡಿಮೆ ಇರಬೇಕು, ಉದುದ್ರಾಗಿರಬೇಕು. ತುಂಬಾ ಮುದ್ದೆ ಆದರೆ ನಮಗಂತೂ ಸ್ವಲ್ಪನೂ ಕೂಡ ಇಷ್ಟ ಆಗೋಲ್ಲ. ಹಾಗಾಗಿ ಸ್ವಲ್ಪ ಉದುದ್ರಾಗೆ ಮಾಡ್ಕೊಳ್ಳೋದು. ನೋಡಿ ಈಗ ರೆಡಿಯಾಗಿದೆ. ಮುಚ್ಚಿಟ್ರೆ ಒಂದು 5-6 ನಿಮಿಷದಲ್ಲಿ ರೆಡಿಯಾಗೋಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ. ಒಂದು ಸಲ ಇವಾಗ ಮಿಕ್ಸ್ ಮಾಡೋಣ. ಆಹಾ, ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾಯಿದೆ. ಮತ್ತು ಬಿಸಿ ಬಿಸಿಯಾದ ಮಟನ್ ಪಲಾವ್ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್. ಈ ಥರ ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತೆ ಮಾಡ್ಕೋಬೇಕು ಅನಿಸ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ. ಇವಾಗ ಮೇಲ್ಗಡೆ ಸ್ವಲ್ಪ ನಾನು ನಿಂಬೆ ರಸನ ಹಾಕ್ತಾಯಿದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಕೊನೆಗೆ ಸ್ವಲ್ಪ ನಿಂಬೆ ರಸ ಹಾಕಿ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಮುಚ್ಚಿಡೋಣ. ಮುಚ್ಚಿಟ್ಟು ಇದ್ರ ಮೇಲೆ ಸ್ವಲ್ಪ ವೇಟ್ ಇರೋದೇನಾದರೂ ಒಂದನ್ನು ಇಟ್ಟು 5-6 ನಿಮಿಷ ಇಟ್ಟರೆ ಸಾಕು. ಈ ಥರ ರುಚಿಯಾದ ಮಟನ್ ಪಲಾವ್ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ಹೇಗೆ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ನಮ್ಮ ದೀಕ್ಷಾ ಮತ್ತು ಅವ್ರ ಪಪ್ಪ ಇಬ್ಬರು ಕೂಡ ಇವಾಗ ಊಟ ಮಾಡ್ತಾಯಿದ್ದಾರೆ. ಟೇಸ್ಟಿಯಾಗಿದೆ ಅಂತ ನಮ್ಮ ದೀಕ್ಷಾ ಹೇಳ್ತಾಳೆ. ಅಮ್ಮ, ಮಟನ್ ಬಿರಿಯಾನಿ ತುಂಬ ಸೂಪರ್ ಆಗಿದೆ, ತುಂಬ ಸಕ್ಕತ್ತಾಗಿದೆ. ಮಾತ್ರ ಬಿಸಿ ಬಿಸಿ ತಿಂತಾ ಇದ್ರೆ ಆಹಾ, ಸೂಪರ್. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.